ಹಳ್ಳಿಯಲ್ಲಿ ಊರು ಕೇರಿಯಲ್ಲಿ ಮಾಹಿತಿ ನೀಡೋ ಸಾರಥಿ ಝಲಕ್. ಜನಪದ ಸೇವೆಯ ಸಂಸ್ಕೃತಿ ಎಂದು ಹಾಡುತ್ತಿರುವ ಸಾರಥಿ ಝಲಕ್. ಸಾರಥಿ ನೀವು ಕೇಳ್ತಾ ಇದ್ದೀರಾ ಸಾರಥಿ ಝಲಕ್ 90.4 FM. ಕೇಳ್ರಪ್ಪೋ ಕೇಳ್ರಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ RJ ಸುನಿಲ್ ಮಾಡುವಂತ ನಮಸ್ಕಾರಗಳು. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗ್ತಿರುವಂತಹ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ 90.4 FM ನ ನೆಚ್ಚಿನ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮದಿಂದ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಜಾನಪದ ಗಾಯಕರಾಗಿರುವಂತಹ ಎಂ ಗೌರಮ್ಮ ಅವರು ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವ್ರನ್ನು ಸಹ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸಿಕೊಡ್ತಿದ್ದೀನಿ. ನಮಸ್ಕಾರಮ್ಮ. ನಮಸ್ಕಾರ. ಖಂಡಿತಮ್ಮ. ಹಾಗೆ ಹೇಗಿದ್ದೀರಮ್ಮ? ಹೇಗೆ ಎಲ್ಲರೂ ಮನೆಯಲ್ಲಿ ಬಂದಿಯಾಗಿದ್ದೀವಿ. ಖಂಡಿತ. ಈ ಕೊರೋನಾ ಅನ್ನತಕ್ಕಂತಹ ಒಂದು ಭಯಂಕರವಾದಂತಹ ಮಾರಿ ನಮ್ಮ ದೇಶಕ್ಕೆ ಪ್ರಪಂಚಕ್ಕೆ ಹಬ್ಬಿ ನಾವೆಲ್ಲರೂ ಬಂದಿಯಾಗಿದ್ದೀವಿ. ಪ್ರಪಂಚನೇ ಬಂದಿಯಾಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಅಂತ ತಿಳ್ಕೊಂಡಿದೀನಿ. ಖಂಡಿತಮ್ಮ. ಅದೇ ರೀತಿಯಲ್ಲಿ ಮನೆಯಲ್ಲಿ ಇರೋಂಥವ್ರು ಎಲ್ಲರಿಗೂ ಸಹ ಒಂದು ರೀತಿನಲ್ಲಿ ಹೊರಗಡೆ ಹೋಗೋಗಿಲ್ಲ, ಮನೆಯಲ್ಲಿ ಸಮಯ ಕಳೆಯೋ ಹೋಗಿಲ್ಲ. ಯಾವ ರೀತಿಯಲ್ಲಿ ಸಮಯ ಕಳೆಯೋದು, ಮತ್ತೆ ಮನುಷ್ಯ ಒಂಟಿ ಜೀವಿ ಎಲ್ಲ ಓಡಾಡ್ತಿರ್ಬೇಕು. ಅದರಲ್ಲೇನೋ ಒಂದೇ ಕಡೆ ಇದ್ರೆ ಅವ್ನಿಗೊಂದು ರೀತಿಯಲ್ಲಿ ಕಿರಿಕಿರಿ ಆಗ್ಬಿಡುತ್ತೆ, ಮಾನಸಿಕ ಒತ್ತಡಕ್ಕೂ ಸಹ ಒಳಗಾಗ್ಬಿಡ್ತಾನೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಜಾನಪದ ಗೀತೆಗಳ ಮುಖಾಂತರ ನಮ್ಮ ಕೇಳಿಗರಿಗೆ ಒಂದು ರೀತಿಯಲ್ಲಿ ಅವ್ರಿಗೆ ಮನಸ್ಸನ್ನು ಬದಲಾಯಿಸುವಂಥ ಪ್ರಯತ್ನವನ್ನು ಮಾಡೋಣ, ಮತ್ತು ಒತ್ತಡಗಳನ್ನ ಕಡಿಮೆ ಮಾಡುವಂಥ ರೀತಿಯಲ್ಲಿ ಮಾಡೋಣ ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ಯಾವ ಜಾನಪದ ಗೀತೆಗಳನ್ನ ಕೇಳಿಗರಿಗೆ ಕೇಳಿಸ್ತಿದ್ದೀರಮ್ಮ ಇವತ್ತಿನ ದಿನ? ಬಹಳ ಬಹಳ ಧನ್ಯವಾದಗಳು ನಿಮಗೆ. ನಮ್ಮನ್ನ ಈ ರೀತಿಗೆ ಪರಿಚಯ ಮಾಡಿಸ್ತಾ ಇರೋದಕ್ಕೆ ಅಭಿನಂದನೆಗಳು. ಖಂಡಿತ. ಜಾನಪದ ಸೊಗಡು ನಮ್ಮ ಹಳ್ಳಿ ಸೊಗಡಾದಂತಹ ಜಾನಪದವನ್ನ ನಾವೆಲ್ಲರೂ ಈಗ ಸವಿಯೋಣ. ಖಂಡಿತ. ಮೊದಲಿಗೆ ಎದ್ದಿದ ತಕ್ಷಣ ನಾವು ಈಗ ಕೂಡ ಹಳ್ಳಿಗಳಲ್ಲಿ ಎರಡು ಕೈಯನ್ನ ಉಜ್ಜಿಬಿಟ್ಟು ಕೈ ಕಡೆ ನೋಡ್ತಾರೆ. ಯಾಕೆಂದ್ರೆ ಅಲ್ಲಿ ಏನೋ ನಮಗೆ ಒಳ್ಳೇದಾಗುತ್ತೆ, ದೇವ್ರು ಕಾಣ್ತಾನೆ ಅನ್ನೋ ರೂಪದಲ್ಲಿ ಹಳ್ಳಿ ಜನ ನೋಡ್ತಾರೆ. ಹಾಗೆ ಹಳ್ಳಿಯಲ್ಲಿ ಇರ್ತಕ್ಕಂತ ಮರ ಗಿಡ ಭೂಮಿ ಪ್ರಥಮವಾಗಿ ಭೂಮಿ ತಾಯಿನ ಕೈ ಮುಗಿತಾರೆ ನಾವು ಹಳ್ಳಿ ಜನ. ಹಾಗೆ ಬೆಳಿಗ್ಗೆ ಎದ್ದು ಯಾರ್ಯಾರನ್ನ ನೆನೆಬೇಕು ಅಂತಂದೇಳಿ ಒಂದು ನಮ್ಮ ಜಾನಪದದಲ್ಲಿ ಮೂಲ ಜಾನಪದ ಗೀತೆ ಇದೆ. ಅದನ್ನ ತಮ್ಮೆಲ್ಲರಿಗೂ ನಾವು ಪ್ಲೇನ್ ಕೇಳಿಸಕ್ಕೆ ಇಷ್ಟಪಡ್ತೀನಪ್ಪ. ಖಂಡಿತಮ್ಮ. ಬೆಳಕಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಬೆಳಕಾಗಿ ನಾನೆದ್ದು ಯಾರ್ಯಾರ ನೆನೆಯಾಲೆ, ಎಳ್ಳು ಜೀರಿಗೆ ಬೆಳೆಯೋಣ, ಎಳ್ಳು ಜೀರಿಗೆ ಬೆಳೆಯೋಣ, ಭೂಂತಾಯ ಎತ್ತುಂಡುಗಳಿಗೆ ನೆನುದೇನಾ, ಎತ್ತುಂಡುಗಳಿಗೆ ನೆನುದೇನಾ, ದೇವಿಯ ನೆನುದೇನು ದೇವರ ನೆನುದೇನು, ದೇವಿಯ ನೆನುದೇನು ದೇವರ ನೆನುದೇನು, ದೇವಿ ದೇವರ ನೆನುದೇನೋ, ದೇವಿ ದೇವರ ನೆನುದೇನೋ, ನಮ್ಮೋರ ಮಾರಮ್ಮ ದೇವಿಯ ನೆನುದೇನೋ, ಮಾರಮ್ಮ ದೇವಿಯ ನೆನುದೇನೋ, ಕನ್ನಮ್ಮ ತಾಯಿ ಮೆಲ್ಲಮ್ಮ ರಾಜುಣವ, ಕನ್ನಮ್ಮ ತಾಯಿ ಮೆಲ್ಲಮ್ಮ ರಾಜುಣವ, ಚೆಲ್ಲ ಚೆಲ್ಲನೆ ಉದುರವ್ವ, ಚೆಲ್ಲ ಚೆಲ್ಲನೆ ಉದುರವ್ವ, ನಾನಿನಗೆ ಬೆಲ್ಲದ ರೊಟ್ಟಿಯ ಬೆಳಗೇನೋ, ಬೆಲ್ಲದ ರೊಟ್ಟಿಯ ಬೆಳಗೇನೋ, ಕನ್ನಮ್ಮ ಮಾತಾಯಿ ಮೆಲ್ಲವ್ವರಾಗಿಯ, ಕನ್ನಮ್ಮ ಮಾತಾಯಿ ಮೆಲ್ಲವ್ವರಾಗಿಯ, ಚೆಲ್ಲ ಚೆಲ್ಲನೆ ಉದುರವ್ವ, ಚೆಲ್ಲ ಚೆಲ್ಲನೆ ಉದುರವ್ವ, ನಾಗರ ಮೆಲ್ಲಕ್ಕಿ ಪಡಿಯ ನಡೆಸೇನೋ, ಮೆಲ್ಲಕ್ಕಿ ಪಡಿಯ ನಡೆಸೇನೋ,
ಏನೋ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯವು ಬರಲಿ, ಪನ್ನಕ್ಕಿಯ ಮ್ಯಾಲೆ ಮಗ ಬಾರಲಿ, ಪಲ್ಲಕ್ಕಿ ಮ್ಯಾಲೆ ಮಗ ಬರಲಿ, ಮನೆಗೆ ಮಣ್ಣಿಗೆ ಮುಡಿಯೋ ಸೊಸಿ ಬಾರಲಿ, ಮಣ್ಣಿಗೆ ಮುಡಿಯೋ ಸೊಸಿ ಬಾರಲಿ, ಮಣ್ಣಿಗೆ ಮುಡಿಯೋ ಸೊಸಿ ಬಾರಲಿ, ಮನೆಗೆ ಮುಡಿಯೋ ಸೊಸಿ ಬಾರಲಿ. ಈ ಒಂದು ಮೂಲ ಜನಪದ ಗೀತೆಯನ್ನ ಅರ್ಥ ಮಾಡ್ಕೊಂಡ್ರೆ ಎಷ್ಟೊಂದು ಅರ್ಥ ಇದೆ ಅದ್ರಲ್ಲಿ ಅಂತ ಹೇಳಿ ಆಗುತ್ತಪ್ಪ. ಖಂಡಿತಮ್ಮ. ಹಾಗೆ ಬೆಳಗ್ಗೆದ್ದು ನಾವು ಯಾರ್ಯಾರ ನೆನಿಬೇಕು ಮತ್ತೆ ನೆನಿತೀವಿ ಅಂತಕ್ಕಂಥ ವಿಚಾರಗಳನ್ನ ಸಾರುವಂತ ಒಂದು ಒಳ್ಳೆ ಜಾನಪದ ಗೀತೆಯನ್ನ ಹಾಡಿದ್ರಿಮ್ಮ. ಜೊತೆಗೇನೆ ಸಾಮಾನ್ಯವಾಗಿ ನಾವು ಜಾನಪದ ಗೀತೆಗಳನ್ನ ಕಷ್ಟಗಳನ್ನ ಮರೆಯೋದಕ್ಕೆ, ನೋವನ್ನ ಮರೆಯೋದಕ್ಕೆ, ಕಳಿಯೋದಕ್ಕೋಸ್ಕರ ಜಾನಪದ ಗೀತೆಗಳನ್ನ ಹಾಡಿರುವಂತದ್ದು ತುಂಬಾನೇ ಇರುವಂತದ್ದು. ಹಾಗಾಗಿ ಈಗ ಒಂದು ನಮ್ಮ ಕರೋನಾ ವೈರಸ್ ಇಂದ ಮನೇಲಿರುವಂತದ್ದೇ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಕಷ್ಟದ ಸಂದರ್ಭದಲ್ಲಿ ನಾವು ಕಷ್ಟವನ್ನ ಮರೆಯುವಂತ ಜಾನಪದ ಗೀತೆನ ಯಾವ್ದಾದ್ರು ಹಾಡೋದಾದ್ರೆ ಯಾವ್ದು ಹಾಡ್ತೀರಮ್ಮ? ಹಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಕೇಳುಗರಿಗೆ, ನಮ್ಮ ಜನಗಳಿಗೆಲ್ಲ ತಿಳಿಸೋದೇನಂದ್ರೆ, ಈ ಕರೋನಾ ಅನ್ನತಕ್ಕಂತಹ ಈ ಒಂದು ಮಹಾಮಾರಿಯನ್ನ ಓಡಿಸ್ಬೇಕಾದ್ರೆ ನಾವೆಲ್ಲರೂ ಮನೆ ಒಳಗೆ ಇದ್ಕೊಂಡು ಆದಷ್ಟೇ ಬೇಗ ಇದನ್ನ ಓಡಿಸ್ಬೇಕಂತ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ, ನಿನ್ನೆ ತಾನೇ ಎಲ್ಲ ದೀಪ ಬೆಳಗಿದ್ದಾರೆ. ನಾವು ಬೆಳಗುದ ದೀಪ? ಖಂಡಿತ ಮೇಡಮ್. ನಿನ್ನೆ ತಾನೇ ದೀಪ ಬೆಳಗಿದ್ದಾರೆ. ಆ ಪ್ರಕಾರವಾಗಿ ಮಲೆ ಮಹದೇಶ್ವರನ ಕುರಿತು ಒಂದು ದೀಪವನ್ನು ಬೆಳಗ್ತಕ್ಕಂತ ಒಂದು ಗೀತೆಯನ್ನು ಹಾಡ್ತೀನಿ. ಖಂಡಿತ ಅಮ್ಮ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೈ ಹಚ್ಚಿರಿ ದೀಪಗಳ, ಸ್ವಾಮಿಗಾಕಿರಿ ಧೂಪಗಳ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೈ ಹಚ್ಚಿರಿ ದೀಪಗಳ, ಸ್ವಾಮಿಗಾಕಿರಿ ಧೂಪಗಳ. ಮದೇನ ಕೊಂಡ ಮಾರೆ ಉಂಟಲ್ಲ, ಅಡವಿಲ್ ಮದೇವ ನೆಲೆಗೊಂಡ, ಅಡವಿಲ್ ಮದೇವ ನೆಲೆಗೊಂಡ, ಅಡವಿಲ್ ಮದೇವ ನೆಲೆಗೊಂಡ ನೋಡಿ, ಅಡವಿಲ್ ಮದೇವ ನೆಲೆಗೊಂಡ ನೋಡಿ, ಆಕಾಶಗೊಂಟೆ ಧಣಿರೆಂದು ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೈ ಹಚ್ಚಿರಿ ದೀಪಗಳ, ಸ್ವಾಮಿಗಾಕಿರಿ ಧೂಪಗಳ. ಹಳ್ಳ ಕೊಳ್ಳದಲ್ಲಿ ಬೆಳೆಯ ಕೈನು ತಿಟ್ಟೆ ಹಳ್ಳಾಗ ತಿಳಿ ನೀರು, ತಿಟ್ಟೆ ಹಳ್ಳಾಗ ತಿಳಿ ನೀರು, ತಿಟ್ಟೆ ಹಳ್ಳಾಗ ತಿಳಿ ನೀರು ತಾಕೊಂಡು, ತಿಟ್ಟೆ ಹಳ್ಳಾಗ ತಿಳಿ ನೀರು ತಾಕೊಂಡು, ಅಲ್ಲೇ ಮುಗಿಯುಗೆ ಶಿವ ಪೂಜೆ. ಹಾಡಿರಿ ರಾಗಗಳ, ನುಡಿಸಿರಿ ತಾಳಗಳ, ಹಚ್ಚಿರಿ ದೀಪಗಳ, ಹಾಕಿರಿ ಧೂಪಗಳ, ಸೈ ಹಚ್ಚಿರಿ ದೀಪಗಳ, ಸ್ವಾಮಿಗಾಕಿರಿ ಧೂಪಗಳ, ಸೈ ಹಚ್ಚಿರಿ ದೀಪಗಳ, ಸ್ವಾಮಿಗಾಕಿರಿ ಧೂಪಗಳ. ಖಂಡಿತ ಹಾಗೆ ಹೀಗೆ ಮತ್ತೆ ತಾನೇ ಎಲ್ಲ ದೀಪ ಬೆಳಗಿದ್ದೀವಿ ನಾವು. ಎಲ್ರಿಗೂ ಒಳ್ಳೇದಾಗ್ಲಿ, ಪ್ರಪಂಚಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಇದ್ದೀನಪ್ಪ. ಖಂಡಿತ ಹಾಗೆ ನಿನ್ನೆ ದೀಪ ಬೆಳಗಿರುವಂತಹ ಒಂದು ದೀಪಕ್ಕೆ ಸಂಬಂಧಪಟ್ಟಂತ ದೀಪ ಬೆಳಗಿರುವಂತಹ ಒಂದು ಒಳ್ಳೆಯ ಜಾನಪದ ಗೀತೆಯನ್ನ ಹಾಡಿದ್ರಿ. ನಂತರ ಹೀಗೇನಾದ್ರು ಈಗ ನಾನು ಕಷ್ಟದ್ದು ಅಂತ ಹೇಳ್ತಿದ್ದೆ, ಆಗ ಸಾಮಾನ್ಯವಾಗಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಒಂದೊಂದು ತರ ಕಷ್ಟಗಳು ಬರ್ತಾನೆ ಇರುತ್ತೆ. ಈ ಕಷ್ಟಗಳ ಬಗ್ಗೆ ಯಾವ್ದಾದ್ರು ಒಂದು ಕಷ್ಟದ ಬಗ್ಗೆ, ಕಷ್ಟದ ಸಂದರ್ಭದಲ್ಲಿ ಹಾಡುವಂತ ಜಾನಪದ ಗೀತೆ? ಸಾಮಾನ್ಯವಾಗಿ ನೀವೆಲ್ಲರೂ ಕೇಳಿರ್ತಕ್ಕಂತಹ ಗೀತೆನೆ. ಕಷ್ಟ ಎಲ್ರಿಗೂ ಬರುತ್ತೆ.
ಖಂಡಿತ. ಮನುಷ್ಯನಿಗೆ ಆಸೆ ಇರುತ್ತೆ. ಆಸೆನೆಲ್ಲ ಈಗ ಅನ್ಸಿರ್ಬೇಕು ಎಲ್ರಿಗೂ, ಆಸೆನೆಲ್ಲ ಬದಿ ಓದ್ಬೇಕಪ್ಪ ನಾವು, ಹೆಚ್ಚಿಗೆ ಆಸೆ ಪಡಬಾರ್ದು ಅಂತ ಅನ್ಸಿರ್ಬೇಕು ಅಂತ ನಾನಾದ್ರೂ ಅನ್ಕೊಂಡಿದೀನಿ. ನನಗಾದ್ರೂ ಅನ್ಸಿದೆ ಅದು. ಏನು ತಿನ್ನಕ್ ಊಟ ಸಿಕ್ಕಿದ್ರೆ ಸಾಕಪ್ಪ, ಇನ್ನೇನು ಬೇಡ, ಏನ್ ಮಾಡಿದ್ರು ಒಂದ್ ದಿವಸ ಎಲ್ಲ ಬಿಟ್ಟು ಹೋಗ್ಬೇಕಾಗುತ್ತಲ್ವಾ. ಈ ನಿಟ್ಟಿನಲ್ಲಿ ನೋಡಿ, ಈ ನಿಟ್ಟಿನಲ್ಲಿ ಸಾಮಾನ್ಯ ಎಲ್ರು ಕೇಳಿರ್ತಕ್ಕಂತ ಹಾಡೆ ಅದು ಒಂದೆರಡು ಸಾಲನ್ನ ಹಾಡಕ್ಕ ಇಷ್ಟಪಡ್ತಾ ಇದೀನಪ್ಪ. ಖಂಡಿತ. ಯಾಕೆ ಬರ್ತಾತಿ ತಮ್ಮ ಮಾಯಾ ಮೇಸಿ ಸಂಸಾರಲೇಸಿ, ನೀನೋಗೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚ್ಚಿ, ಯಾಕೆ ಬಡ್ದಾತಿ ತಮ್ಮ, ಯಾಕೆ ಬಡ್ದಾತಿ ತಮ್ಮ ಮಾಯ ಮೇಚಿ ಸಂಸಾರ ಲೇಚಿ, ನೀನೋಗೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ, ನೀನೋಗೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮುಚ್ಚಿ, ಹೆಣ್ಣು ಮಕ್ಕಳು ಎರಡು ತಮ್ಮ ಎಲ್ಲಿ ತನಕ, ಹೆಣ್ಣು ಮಕ್ಕಳು ಎರಡು ತಮ್ಮ ಎಲ್ಲಿ ತನಕ, ಇದ್ರೆ ತಿನ್ನೋ ತನಕ, ಇದ್ರೆ ತಿನ್ನೋ ತನಕ, ಸತ್ತಾಗ ಸತ್ತಾಗ ಬರೋರು ತಮ್ಮ ಭೂಮಿ ತನಕ, ಸತ್ತಾಗ ಬರೋರು ತಮ್ಮ ಭೂಮಿ ತನಕ, ಮಣ್ಣ ಮುಚ್ಚೋ ತನಕ, ಮಣ್ಣ ಮುಚ್ಚೋ ತನಕ, ಯಾಕೆ ಯಾಕೆ ಬರ್ಬಾರ್ತಿ ತಮ್ಮ ಮಾಯ ಮೇಚಿ ಸಂಸಾರ ಲೇಚಿ, ನೀನು ಹೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ, ನೀನು ಹೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಬದುಕಿ ಬೆಳೆಯೋ ತನಕ, ಬದುಕಿ ಬೆಳೆಯೋ ತನಕ, ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ, ಬದುಕಿ ಬೆಳೆಯೋ ತನಕ, ಬದುಕಿ ಬೆಳೆಯೋ ತನಕ, ಸತ್ತಾಗ ಸತ್ತಾಗ ಬರೋರು ತಮ್ಮ ಭೂಮಿ ತನಕ, ಸತ್ತಾಗ ಬರೋರು ತಮ್ಮ ಭೂಮಿ ತನಕ, ಮಣ್ಣು ಮುಚ್ಚೋ ತನಕ, ಮಣ್ಣು ಮುಚ್ಚೋ ತನಕ, ಯಾಕೆ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ಲೇಚಿ, ನೀನು ಹೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ, ಒಂದು ಒಂದು ಮಣ್ಣು ಎಲ್ಲಿ ತನಕ, ಹೆಣ್ಣು ಒಂದು ಮಣ್ಣು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನ ಪ್ರಾಣ ಪಕ್ಷಿ ಹಾರೋ ತನಕ, ನಿನ್ನ ಪ್ರಾಣ ಪಕ್ಷಿ ಹಾರೋ ತನಕ, ಕಳಚೈಯ ಮಾಯದ ಪರಿಯ ಮುಕ್ತಿ ಹೊಂದಕ, ಕಳಚೈಯ ಮಾಯದ ಪರಿಯ ಮುಕ್ತಿ ಹೊಂದಕ, ಯಾಕೆ 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 ಬಡ್ದಾಡ್ತಿ ತಮ್ಮ ಮಾಯ ಮೇಚಿ ಸಂಸಾರ ಲೇಚಿ, ನೀನು ಹೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ, ನೀನು ಹೋದರೆ ತಮ್ಮ ಕಣ್ಣ ಮೋಚಿ ಮಣ್ಣ ಮೋಚಿ, ಕಣ್ಣ ಮೋಚಿ ಮಣ್ಣ ಮುಚ್ಚಿ, ಇಷ್ಟೇ ಜೀವನ ಅಂತ ತಿಳ್ಕೊಂಡು ಈ ಹಾಡ ಮಾಡಿದೀವಿ. ಈಗ ನಾವು ತಿಳ್ಕೊಬೇಕಾಗಿರೋದು ಇರುತ್ತೆ, ಯಾವ್ದಕ್ಕೂ ಆಸೆ ದುರಾಸೆ ಏನು ಪಡದೆ ಇದ್ದಿದ್ರಲ್ಲೆಲ್ಲ ಹಂಚ್ಕೊಂಡು ತಿನ್ಬೇಕಂತ ಹೇಳ್ತಾ ನಾನು ಈ ಪದ ಮುಗಿಸ್ತಾ ಇದ್ದೀನಿ. ಖಂಡಿತ ಹಾಗೆ ಒಂದೊಳ್ಳೆಯ ಒಂದು ಅರ್ಥವಾದಂತಹ ಜೀವನಕ್ಕೆ ಸಂಬಂಧಪಟ್ಟಂತ ಒಂದೊಳ್ಳೆಯ ಒಂದು ಜಾನಪದ ಗೀತೆಯನ್ನ ಹಾಡಿದ್ರಿ. ಮತ್ತೊಂದು ಯಾವ್ದಾದ್ರು ಜಾನಪದ ಗೀತೆಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡೋದಾದ್ರೆ ಯಾವ ಜಾನಪದ ಗೀತೆನ ಹಾಡ್ತಿದ್ದೀರಮ್ಮ? ಈಗ ನಮ್ಮ ಭೈರವೇಶ್ವರ ಕೇಳಿದ್ರಲ್ಲ, ಭೈರವೇಶ್ವರ ಸಂಬಂಧಪಟ್ಟಂತಹ ಒಂದು ಗೀತೆಯನ್ನು ಹಾಡ್ತಾ ಇದ್ದೀನಿ. ಖಂಡಿತ ಹಾಡಿಮ್ಮ. ಹೂವೆ ಮಾತಾಡ್ತಾವೆ ಮೊಗ್ಗೆ ಹಾಡ್ತಾವೆ, ಹೂವೆ ಮಾತಾಡ್ತಾವೆ ಮೊಗ್ಗೆ ಹಾಡ್ತಾವೆ, ಸ್ವಾಮಿ ಬರುವಲಾಗಿರಿಯ ಮ್ಯಾಲೆ ಮೇಲೆ ಕೊಂಡಾಡ್ತಾವೆ,
ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ, ಹೂವೆ ಮಾತಾಡ್ತಾವೆ, ಮುಗ್ಗೆ ಹಾಡ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ, ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ. ಸ್ವಾಮಿಯೇ ಭೈರವ ಎದ್ದು ಬೆಳಿಗ್ಗೆ ಬಂದ, ಸ್ವಾಮಿಯೇ ಭೈರವ ಎದ್ದು ಬೆಳಿಗ್ಗೆ ಬಂದ, ಕಾವಿ ಕಮಂಡಲ ಧಾರಿಸವನೆ ಹೂವೆ ಮಾತಾಡ್ತಾವೆ, ಕಾವಿ ಕಮಂಡಲ ಧಾರಿಸವನೆ ಹೂವೆ ಮಾತಾಡ್ತಾವೆ. ಕಾವಿಯ ಕಮಂಡಲ ಧರಿಸವನೆ ಭೈರವ, ಕಾವಿಯ ಕಮಂಡಲ ಧರಿಸವನೆ ಭೈರವ. ನಾವೆತ್ತು ಕೈಯ ಮೋಗಿದೆವು ಹೂವೆ ಮಾತಾಡ್ತಾವೆ, ನಾವೆತ್ತು ಕೈಯ ಮೋಗಿದೆವು ಹೂವೆ ಮಾತಾಡ್ತಾವೆ, ಹೂವೆ ಮಾತಾಡ್ತಾವೆ, ಮುಗ್ಗೆ ಹರಡ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ, ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ. ಒಳಗೋಗಿ ಭೈರವ ಕೊಟ್ಟ ಗಂಗಂಗೆ, ಒಳಗೋಗಿ ಭೈರವ ಕೊಟ್ಟ ಗಂಗಂಗೆ. ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡ್ತಾವೆ, ವಾಲೆ ಬಂಗಾರ ವಾಳ ಲಂಚ ಹೂವೆ ಮಾತಾಡ್ತಾವೆ. ವಾಲೆ ಬಂಗಾರ ಒಳಲಂಚ ಗಂಗಂಗೆ, ವಾಲೆ ಬಂಗಾರ ಒಳಲಂಚ ಗಂಗಂಗೆ. ಕಟ್ಟಿ ಬಂದ ಅವರ ಕೋರಳಾಗೆ ಹೂವೆ ಮಾತಾಡ್ತಾವೆ, ಕಟ್ಟಿ ಬಂದ ಅವರ ಕೋರಳಾಗೆ ಹೂವೆ ಮಾತಾಡ್ತಾವೆ, ಹೂವೆ ಮಾತಾಡ್ತಾವೆ, ಮುಗ್ಗೆ ಹಾಡ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ, ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ. ಕಾಡಿನಲ್ಲಿರುವಾನೆ ಕರೆದಾಗು ಎಂಬೋನೆ, ಕಾಡಿನಲ್ಲಿರುವಾನೆ ಕರೆದಾಗು ಎಂಬೋನೆ. ಜೇನುಕ್ಕಿದಾನೆ ಮಾನಗೋನೆ ಹೂವೆ ಮಾತಾಡ್ತಾವೆ, ಜೇನುಕ್ಕಿದಾನೆ ಮಾನಗೋನೆ ಹೂವೆ ಮಾತಾಡ್ತಾವೆ. ಜೇನುಕ್ಕಿದಾಂಗ ಮಲಗೋನೆ ಭೈರವ, ಜೇನುಕ್ಕಿದಾಂಗ ಮಲಗೋನೆ ಭೈರವ. ಜ್ಞಾನ ನಮ್ಮಾಲೆ ದಾಯವಿರಲಿ ಹೂವೆ ಮಾತಾಡ್ತಾವೆ, ಜ್ಞಾನ ನಮ್ಮಾಲೆ ದಾಯವಿರಲಿ ಹೂವೆ ಮಾತಾಡ್ತಾವೆ, ಹೂವೆ ಮಾತಾಡ್ತಾವೆ, ಮುಗ್ಗೆ ಹಾಡ್ತಾವೆ. ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ, ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡ್ತಾವೆ, ನವಲೆ ಕುಣಿದಾಡ್ತಾವೆ, ನವಲೆ ಕುಣಿದಾಡ್ತಾವೆ. ಇದು ಭೈರವನ ಪದ. ಖಂಡಿತ ಹಾಗೆ ಭೈರವ ಪದದ ಒಂದು ದೇವರ ಒಂದು ಒಳ್ಳೆಯ ಜನಪದ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಹಾಡಿದ್ದೀರಾ. ಒಟ್ಟಾರೆಯಾಗಿ ಇವತ್ತಿನ ನಮ್ಮ ಸಾಂಸ್ಕೃತಿಕ ಹಾಗೆ ನಮ್ಮ ಜಲಕ್ ಅತಿಥಿ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆ ಗೀತೆಗಳನ್ನು, ಜನಪದ ಗೀತೆಗಳನ್ನ ಹಾಡಿದ್ದೀರಾ. ಹಾಗೆ ಕೇಳಿಗರಿಗೆ ಏನು ಹೇಳ್ತೀರಮ್ಮ? ಮನೇಲಿರೋಂಥವ್ರಿಗೆ ತುಂಬಾ ಒಂದು ಆತಂಕ, ಕೆಲವರಿಗೆ ಭಯ ಇರುತ್ತೆ, ಕೆಲವರಿಗೆ
ಖಂಡಿತ ಯಾರಿಗೂ ಆತಂಕ ಬೇಡ, ಭಯ ಬೇಡ, ಯಾರು ಭಯ ಪಡ್ಬೇಡಿ. ಆದಷ್ಟು ಬಿಸಿ ಬಿಸಿಯಾಗಿ ಊಟ ಮಾಡಿ, ಮನೆಯಲ್ಲಿ ಎಲ್ಲರ ಜೊತೆ ಖುಷಿ ಖುಷಿಯಾಗಿರಿ, ಸ್ವಚ್ಛವಾಗಿ ಕೈಗಳನ್ನ ನೋಡ್ಕೋತಾ ಇರಿ. ಅದು ಸೋಪ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಸೋಪ್ಗೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಹಾಕಿ ಕೈ ತೊಳ್ಕೊಳ್ಳಿ. ಆಮೇಲೆ ಮನೇಲಿ ಎಲ್ರೂ ಒಟ್ಟಿಗೆ ಖುಷಿ ಖುಷಿಯಾಗಿ ಮಾತಾಡ್ಕೊಂಡು ಇಂಥ ಸಮಯ ಸಿಗಲ್ಲ. ಏನು ಕೊರೋನಾ ಒಂದ್ ಕಡೆ ಬಂದಿದೆ ಅಂತ ನಮ್ಗೆ ಬೇಸರ ಆದ್ರೂ ಕೂಡ, ನೋವಾದ್ರೂ ಕೂಡ ಎಲ್ರೊಟ್ಟಿಗೆ ಈ ತರ ಇರೋ ಸಮಯ ಬಹಳ ಅಪರೂಪ ಜೀವನದಲ್ಲಿ. ಅಂತ ಅಪರೂಪದ ಜೀವನವನ್ನ ಮನೆ ಒಳಗಡೆ ಕಾಲ ಕಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಪ್ಪ ನಾನು. ಒಳ್ಳೊಳ್ಳೆ ಅಡಿಗೆ ಮಾಡಿ, ಒಳ್ಳೊಳ್ಳೆ ಊಟ ಮಾಡಿ, ಎಲ್ರೂ ಸೇರಿ ಅಡಿಗೆ ಮಾಡಿ ಊಟ ಮಾಡಿ. ಖಂಡಿತ ಅಮ್ಮ. ಹಾಗೆ ಇದೇ ರೀತಿನಲ್ಲಿ ನಾಳೆ ಇದೇ ನಮ್ಮ ಜಲಕಥೆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜಾನಪದ ಗೀತೆಗಳು ನಮ್ಮ ಕೇಳಿಗರಿಗೆ ಕೇಳಿಸಿ ಅಂತ ಹೇಳ್ತಾ ಇಷ್ಟೆಲ್ಲ ಜಾನಪದ ಗೀತೆಗಳನ್ನ ಹಾಡಿ ನಮ್ಮ ಕೇಳಿಗರನ್ನೆಲ್ಲ ರಂಜಿಸಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳಮ್ಮ. ನಮಸ್ಕಾರ. ತಮಗೂ ಕೂಡ ತಮ್ಮ ಸಾರಥಿ ಜಲಕ್ಕೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರಮ್ಮ. ಸ್ನೇಹಿತರೆ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜಾನಪದ ಕಲಾವಿದರಾದಂತಹ ಹಾಗೆ ಜಾನಪದ ಖ್ಯಾತ ಜಾನಪದ ಗಾಯಕರು ಇವರು ಎಂ ಗೌರಮ್ಮ ಅವರು ನಮಗೆ ಸಾಕಷ್ಟೊಂದು ಒಳ್ಳೆಯ ಜಾನಪದ ಗೀತೆಗಳನ್ನು ನಮ್ಮ ಕೇಳಿಗರಿಗೆ ಕೇಳಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಹಿಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್ ಜೆ ಸುನೀಲ್.